Please, ವೆಲ್ಕಮ್ ಟು ಜಾನು ಹಾರರ್ ಸ್ಟೋರಿ. ಇವಾಗ ನಾನು ಹೇಳಿದ ಕಥೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದ ಭಯಾನಕ ಘಟನೆ. ಇದು ಬಹಳ ದಿನಗಳಾಗಿಲ್ಲ, ಇದು ಹಾಗೆ ಒಂದು 4-5 ವರ್ಷಗಳಾಗಿರುತ್ತದೆ ಅಷ್ಟೇ. ಒಂದು ಹಳ್ಳಿಯಲ್ಲಿ ವಾಸವಾಗುತ್ತಿರುವ ಒಬ್ಬ ತಂದೆ ತಾಯಿಯ ಮಗ, ಅವನು ಸಿಟಿಯಲ್ಲಿ ಓದ್ತಾ ಇದ್ದ, ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದ್ತಾ ಇರುತ್ತಾನೆ. ಅವಾಗ ಅವನಿಗೆ ಬೇಸಿಗೆ ರಜೆ ಸ್ಟಾರ್ಟ್ ಆಗುತ್ತೆ. ಅವನು ಯೌವನವಾಗಿರ್ತಾನೆ. ಅವನಿಗೆ ಬೇಸಿಗೆ ಕಾಲ ರಜೆ ಸ್ಟಾರ್ಟ್ ಆದಾಗ ಊರಿಗೆ ಹೋಗ್ಬೇಕು, ಅಮ್ಮ ಅಪ್ಪನ ನೋಡ್ಬೇಕು, ಅವರಿಗೆ ಸರ್ಪ್ರೈಸ್ ಮಾಡೋಣ ಅಂತೇಳಿ ಅವನು ದಾರಿಯನ್ನು ಸಾಗಿಸ್ತಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಅವನ ಊರಿಗೆ ಸಿಟಿಯಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ 80-90 ಕಿಲೋಮೀಟರ್ ಆಗುತ್ತೆ. ಆದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಅವನು ಅಡುಗನಿಂದನೇ ಅವ್ರ ಊರಿಗೆ ಹೋಗ್ಬೇಕು, ಅಷ್ಟು ಹಳ್ಳಿಯಲ್ಲಿ ಇರುತ್ತೆ ಅವ್ರ ಊರು. ಅವನು ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಬರೋಷ್ಟು ಟೈಮ್ನಲ್ಲಿ ರಾತ್ರಿ 9 ಗಂಟೆ ಆಗಿರುತ್ತೆ. ಹೇಳ್ಬೇಕಂದ್ರೆ ಆ ಪ್ರದೇಶದಲ್ಲಿ ಆ ನದಿಯ ಮೇಲೆ 7 ಗಂಟೆ ಮೇಲೆ ಒಂಥರ ಭಯಾನಕವಾದ ಕಿರುಚಾಟಗಳು, ದೆವ್ವ ತಿರುಗಾಡೋದು ಎಲ್ಲ ಶಬ್ದಗಳು ಕೇಳ್ತಾವಂತ. ಅಲ್ಲಿ 7 ಗಂಟೆ ಮೇಲೆ ಯಾರು ಓಡಾಡೋದಿಲ್ಲ. ಆದ್ರೆ ಹುಡುಗ ಪಾಪ ಗೊತ್ತೇ ಇರೋದಿಲ್ಲ ಆ ವಿಷಯ. ಅವನು ಬಂದ್ಬಿಡ್ತಾನೆ. ಬಂದಾಗ ನೋಡಿದಾಗ ಎಲ್ಲ ಹುಡುಕ್ತಾನೆ, ಒಂದು ಅಡುಗು ಕೂಡ ಸಿಗೋದಿಲ್ಲ. ಅವಾಗ ನಡ್ಕೊಂತ ಸ್ವಲ್ಪ ಮುಂದೆ ಬರ್ತಾನೆ. ಅವನು ಬರೋ ಮುಂದೆ ದಾರಿಯಲ್ಲಿ ಪ್ರಾಣಿಗಳು ಕಿರ್ಚಾಡೋದು ಮಾಡೋದು ಎಲ್ಲ ನೋಡ್ತಾನೆ. ಒಂಥರ ಪಿಸಾಚಿಗಳು ಕಿರ್ಚಾಡೋದು ಎಲ್ಲ ಕೇಳ್ತಾ, ಶಬ್ದಗಳು ಕೇಳ್ತಾ ನೋಡ್ತಾನೆ. ಆದ್ರೆ ಓದಿದವ್ರ ಹುಡುಗರಲ್ರಿ, ಓದಿದ ಹುಡುಗರು ಹೆಂಗಂದ್ರೆ ದೆವ್ವ ಇದೆ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅವನು ಅದೇ ರೀತಿ ಏನೂ ಇಲ್ಲ, ನಾವು ಯಾವ ಪ್ರಾಣಿಗಳು ಪಕ್ಷಿಗಳು ಕಿರ್ಚಾಡ್ತದ ಅಂತ ಅನ್ಕೊಂಡು ಅವನು ಮುಂದೆ ಸಾಕ್ತಾನೆ. ಅವಾಗ ಸ್ವಲ್ಪ ಮುಂದೆ ಹೋಗೋ ದಾರಿಯಲ್ಲಿ ಒಂದು ಲಾಟ್ರಿ, ಅಂದ್ರೆ ಹಳೆಯ ಕಾಲದಲ್ಲಿ ನಾವು ಓಡಾಡ್ಬೇಕಂದ್ರೆ ಒಂದು ದೀಪದ ಲಾಟ್ರಿಯನ್ನು ಹಿಡ್ಕೊಂಡು ಹೋಗ್ತಿದ್ದೀವಿ. ಆ ರೀತಿ ಲಾಟ್ರಿ ಬೆಳಕು ಕಾಣುತ್ತೆ. ಅವಾಗ ಅವನಿಗನ್ಸುತ್ತೆ, ಅಯ್ಯೋ ಇಲ್ಲಿ ಯಾರೋ ಇದ್ದಾರ, ಅವ್ರಿಗೆ ಸಹಾಯ ಕೇಳೋಣ, ಇವತ್ತು ರಾತ್ರಿ ಇಲ್ಲಿ ಕಾಡಿನಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಡೋಣ ಅಂತ ಅವನು ಆಲೋಚನೆ ಮಾಡ್ಕೊಂತ ಬರ್ತಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಇವಾಗಿಂದನೇ ಅವನ ಪ್ರಾಣ ಹೋಗುವ ಕ್ಷಣಗಳು ಸ್ಟಾರ್ಟ್ ಆಗಿದಾವೆ ಅಂತೇಳಿ. ಸ್ವಲ್ಪ ದೂರದಿಂದ ಬರ್ತವಾಗ ಒಂದು ಮಹಿಳೆ ಲಾಟ್ರಿ ಹಿಡ್ಕೊಂಡು, ಬಿಳಿ ಸೀರೆ ಉಟ್ಕೊಂಡು, ಒಂಥರ ಚಂದಮಾಮ ನಕ್ಷತ್ರದಂತೆ ಕಾಣ್ತಾ ಇರ್ತಾಳೆ. ಹುಡುಗ ಅಲ್ಲ ರೀ, ಅವನು ನೋಡಿ ಒಂದೇ ಸರಿ ಮೈ ಮರ್ತು ಬಿಡ್ತಾನೆ ಆ ಹುಡುಗಿನ ನೋಡಿ. ಆ ಹುಡುಗನ ಹತ್ರನೇ ಬರ್ತದೆ. ಇವನು ಅವ್ರ ಮುಂದೆ ಹೋಗ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಆ ಹುಡುಗಿನೇ ಕೇಳ್ತಾನೆ, ನಾನು ಊರಿಗೆ ಹೋಗ್ಬೇಕು, ಇಲ್ಲಿಂದ ನಮ್ಮ ಊರ ಹತ್ರ. ಆದ್ರೆ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ನಾನು ಹಡಗಿನಲ್ಲಿ ಹೋಗ್ಬೇಕು. ನನಗೆ ರಾತ್ರಿ ಮಲಗಲು ಎಲ್ಲನ್ನ ಪ್ರದೇಶ ಜಾಗವನ್ನು ತೋರಿಸ್ತೀರಾ ಪ್ಲೀಸ್ ಅಂತ ಕೇಳ್ತಾನೆ. ಆ ಹುಡುಗಿ ನಕ್ಕೊಂತ ಆಯ್ತು ಬರ್ರಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಕರ್ಕೊಂಡು ಹೋಗುವಾಗ ಗೋಪಿಗೆ ಒಂದು ಅನುಮಾನ ಬರುತ್ತೆ. ಅಲ್ಲ, ಇಷ್ಟು ರಾತ್ರಿ ಹೊತ್ತಲ್ಲಿ ಇಷ್ಟು ಶಬ್ದಗಳು ಬರೋ ರೀತಿಯಲ್ಲಿ ನೀವು ಹೆಂಗ್ ಓಡಾಡಕತ್ತಿದೆ ಅಂತ ಕೇಳಿದಾಗ ಆ ಹುಡುಗಿ ಏನ್ ಹೇಳ್ತಾಳೆ, ಇಲ್ಲ ಇಲ್ಲಿ ನಮ್ಮಪ್ಪ ಬೇಟೆ ಆಡಲು ಬರ್ತಾನೆ ರಾತ್ರಿ ಹೊತ್ತಲ್ಲಿ, ಅದಕ್ಕೆ ನಾನು ನಮ್ಮ ಅಪ್ಪನಿಂದ ಬಂದೀನಿ, ಹಂಗೆ ಹೊರಗಿನ ಪ್ರಕೃತಿ ಚೆನ್ನಾಗಿದೆ ಅಂತೇಳಿ ನಾನು ಓಡಾಡ್ತಾ ಇದ್ದೀನಿ ಅಂತೇಳಿ ನಕ್ಕೊಂತ ಹೋಗ್ತಾಳೆ. ಆ ಹುಡುಗಿ ಮುಂದೆ ಹೋಗ್ತಿದ್ರೆ ಇವ್ನು ಹಿಂದೆ ಹೋಗ್ತಿದ್ರೆ ಹಿಂದೆಯಿಂದ ಪ್ರಾಣಿಗಳು ಶಬ್ದ, ಅವೆಲ್ಲ ಶಬ್ದಗಳು ಯಾವ ರೀತಿ ಇತ್ತಂದ್ರೆ ಕಿವಿ ಹೊಡೆದೋಗೋ ರೀತಿಯಲ್ಲಿ ಶಬ್ದಗಳು ಇರ್ತವೆ. ಆದ್ರೆ ಆ ಹುಡುಗಿಯ ಪ್ರಪಂಚ, ಆ ಹುಡುಗಿಯ ಮುಖ ನೋಡ್ಕೊಂತ ಮೈ ಮರೆಸ್ಕೊಂತ ಹೋಗ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಹೋದಾಗ ಒಂದು ಮನೆ ಟೈಪು ಕಾಣುತ್ತೆ, ಮನೆ ಮತ್ತು ಲೈಟ್ ಕಾಣುತ್ತೆ. ಅಲ್ಲಿ ಹೋದ್ಮೇಲೆ ಒಳಗೆ ಹೋದ ತಕ್ಷಣನೇ ಆ ಹುಡುಗಿ ಒಂದು ಬೆಂಡು, ಒಂದು ಚಾಪೆ ಮತ್ತು ಒಂದು ಬೆಡ್ಶೀಟ್ ಕೊಟ್ಟು, ನೀವು ಇಲ್ಲಿ ಮಾಡ್ಕೊಳ್ರಿ, ನಾನು ಮೇಲೆ ಮಾಡ್ಕೊಂತೀನಿ ಅಂತ ಕೇಳ್ತಾಳೆ. ಹೇಳಿದಾಗ ಆಯ್ತು ನಾನು ಮಲ್ಕೊಂತೀನಿ ಅಂತ ಹೇಳಿ ಕುತ್ಕೊಂಡು ಅವನು ತಂದ ಊಟ, ಚಿಕನ್ ಬಿರಿಯಾನಿ, ರೊಟ್ಟಿ, ಪಲ್ಯ ಎಲ್ಲ ತಿಂದು ಮಲ್ಕೊಂಡ್ಬಿಡ್ತಾನೆ. ಅವನು ಫುಲ್ ಗಾಢ ನಿದ್ದೆಯಲ್ಲಿ ನೋಡ್ಬಿಡ್ತಾನೆ.
ಮುಳುಗಿ ಸುಮಾರು ಮಧ್ಯರಾತ್ರಿ ಆಗೋ ಸಮಯದಲ್ಲಿ ಅವನಿಗೆ ಎಚ್ಚರಿ ಆಗುತ್ತೆ. ಎದ್ದ ತಕ್ಷಣನೇ ನೋಡ್ತಾನ ಮಂಚದ ಮೇಲೆ ಆ ಹುಡುಗಿ ಇರಲ್ಲ. ಎಲ್ಲಿ ಹೋಗ್ಲಿ ಹುಡುಗಿ ಅಂತ ಎದ್ದು ಸ್ವಲ್ಪ ಹೊರಗೆ ಬರ್ತಾರೆ. ಹೊರ ಬಂದು ಆ ಸೈಡು ಈ ಸೈಡು ಕೇಳ್ತಾನೆ, ಕೂಗ್ತಾನೆ, ಎಲ್ಲ ಮಾಡ್ತಾನೆ. ಅವಾಗ ಅವನಿಗೆ ಆಲೋಚನೆ ಬರುತ್ತೆ, ಅಲ್ಲ ಮನೆಯಲ್ಲಿ ಅವ್ರ ಅಮ್ಮ ಆದ್ರೂ ಇರ್ಬೇಕಲ್ಲ, ಲೈಟು ಇಲ್ಲ. ಅವಾಗ ನೋಡಿದ್ರೆ ಲೈಟ್ ಇತ್ತು, ಇವಾಗ ನೋಡಿದ್ರೆ ಲೈಟು ಇಲ್ಲ ಅಂತ ಆಲೋಚನೆಯಿಂದ ಟೆನ್ಷನ್ ಇಂದ ಸ್ವಲ್ಪ ಮುಂದೆ ಬರ್ತಾರೆ. ಬಂದ ತಕ್ಷಣ ದೂರದಿಂದ ಅದೇ ಲಾಟ್ರಿ ಹಿಡ್ಕೊಂಡು ಆ ಹುಡುಗಿ ನಿಂತಿರ್ತಾಳೆ. ನಿಂತ ತಕ್ಷಣನೇ ಆ ಹುಡುಗಿನ ಮುಖ ನೋಡಿದ ತಕ್ಷಣನೇ ಅಷ್ಟು ಚಂದವಾಗೋ ಕಾಣೋ ಹುಡುಗಿನ ಮುಖ ಇವಾಗ ನೋಡಿದ ತಕ್ಷಣ ಕೆಂಪಾಗಿ, ಕಣ್ಣುಗಳು ಕೆಂಪಾಗಿ ಕಾಣ್ತಾ ಇರ್ತವೆ. ಅವಾಗ ಗೋಪಿ, ಏನ್ರಿ ನಿಮಗೆ ನಿದ್ದೆ ಬಂದಿಲ್ಲ, ಯಾಕೆ ಅಲ್ಲಿದ್ದೀರಿ, ಏನ್ ಮಾಡಕತ್ತೀರಿ ಅಂತ ಕೇಳ್ತಾರೆ. ಕೇಳಿದಾಗ ಗೋಪಿ ಸ್ವಲ್ಪ ಹಂಗೆ ಸ್ವಲ್ಪ ಕೆಳಗೆ ನೋಡ್ತಾನೆ. ಅವಳ ಕೈ ಹತ್ತಿರ ರಕ್ತ ಹಂಗೆ ಸುರಿತಾ ಇರುತ್ತೆ. ಅವಾಗ ಗೋಪಿ ಟೆನ್ಷನ್ ಆಗಿ, ಏನ್ರಿ ಏನಾಯ್ತು, ಏನನ್ನ ಮಾಡ್ಕೊಂಡಿರಾ, ನಿಮ್ ಕೈಯಿಂದ ರಕ್ತ ಯಾಕೆ ಹಂಗ ಹೋಗ್ತಿದೆ ಅಂತ ಕೇಳ್ತಾನೆ ದೂರದಿಂದಲೇ. ಕೇಳಿದಾಗ ಹುಡುಗಿ ಕೈ ಮೇಲೆ ಮಾಡಿ, ಇದು ಏನಾಗಿದೆ ಗೊತ್ತಿಲ್ಲ ನನಗೆ, ಈ ಕೈ ಕಡ್ದಿದ್ದು ನೀನೇ ಅಲ್ಲ ಅಂತ ಹೇಳಿ ಮುಂದೆ ಬರೋ ರೀತಿಯಲ್ಲಿ ಆ ಹುಡುಗಿನ ಮುಖ ಒಂದೇ ರೀತಿ ವಿಚಿತ್ರವಾದ ಆಕಾರ ಕಾಣಿಸಿ ಗೋಪಿಯನ್ನು ಸಾಯಿಸ್ಬಿಡ್ತಾಳೆ. ಸಾಯಿಸಿ ಗೋಪಿಯನ್ನು ಹಡಗಿನ ನದಿಯ ದಡದ ಮೇಲೆ ಹಾಕ್ಬಿಡ್ತಾರೆ. ಅವಾಗ ಬೆಳಗ್ಗೆ ಆಗಿರುತ್ತೆ. ಬೆಳಗ್ಗೆ ಗೋಪಿಯರ ಊರ ಕಡೆಯವರೆಲ್ಲರೂ ಅಲ್ಲಿಂದ ಹಡಗಿನಲ್ಲಿ ಬರ್ತಾ ಇರ್ತಾರೆ. ಅವಾಗ ಗೋಪಿ ನೋಡು ಚಿಕ್ಕ ಹುಡುಗ, ಏನು ಗೊತ್ತು ಇಲ್ಲದೆ ಬಂದು ಪ್ರಾಣವನ್ನು ಕಳ್ಕೊಂಡ್ಬಿಟ್ಟ ಇದೇ ಊರಿಂದ, ಈ ನೋಡಿನ ಅಂತ ಹೇಳಿ ಅನ್ಕೊಂಡು ಅವ್ರಿಗೆ ಹುಡುಗನ ಗಾಡಿ ತಗೊಂಡು ಹೋಗ್ತಾರೆ. ಇಷ್ಟೇ ನೋಡಿ ಫ್ರೆಂಡ್ಸ್, ನಾವು ಯಾವ ನಿರ್ಧಾರ ತಗೋಬೇಕಂದ್ರೂ ಕೂಡ ಆಲೋಚನೆ ಮಾಡಿ ತಗೋಬೇಕು. ಅವನು ಅವತ್ತು ರಾತ್ರಿ ಅಲ್ಲೇ ಹಾಸ್ಟೆಲ್ನಾಗಿದ್ದು ಬೆಳಗ್ಗೆ ಹೋಗಿದ್ರೆ ಇವತ್ತು ಅವನು ಪ್ರಾಣ ಉಳಿದು ಚೆನ್ನಾಗಿದ್ದ. ಅವನು ದುಡುಕಿ ಆಲೋಚನೆ ಮಾಡಿಲ್ಲದೆ ಹೋದ. ಇವಾಗ ತಂದೆ ತಾಯಿಗೆ ಮಗ ಇಲ್ಲದ ತಂದೆ ತಾಯಿ ಹಾಕ್ಬಿಟ್ಟಾರೆ ಅವರು. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ಸ್ಟೋರಿ. ಇದು ಯಾರಿಗಾದ್ರೂ ಇಷ್ಟವಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.